ಬಂಗ್ಲಗುಡ್ಡದಲ್ಲಿ ಮೂಳೆ ಹಾಗೂ ವಾಮಾಚಾರದ ಆರೋಪ. ವಿಠಲಗೌಡ ಆರೋಪಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಿರುಗೇಟು ಕೊಟ್ಟಿದ್ದಾರೆ. ಬಂಗ್ಲಗುಡ್ಡ ಇರೋದು ಅತಿ ಎತ್ತರದ ಪ್ರದೇಶದಲ್ಲಿ. ಪ್ರೇಮ ವೈಫಲ್ಯ ಸೇರಿ ಕೆಲವು ಕಾರಣಕ್ಕೆ ಅಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ವಿಠಲಗೌಡ ಗ್ಯಾಂಗ್ ಮೊದಲಿಂದಾನೂ ಸುಳ್ಳು ಹೇಳ್ತಾ ಇದೆ. ರಾಶಿ ರಾಶಿ ಮೂಳೆ ಇದೆ ಅಂತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವಗೌಡ ವಾಗ್ದಾಳಿ ನಡೆಸಿದ್ದಾರೆ. ದೂರು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಶವಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಕೇಶವಗೌಡ ಅವರೇ ನೇರವಾದಂತಹ ಪ್ರಶ್ನೆ ಕೇಳ್ತೀನಿ. ಈ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅಂತೇಳಿ ವಿಠಲಗೌಡ ಒಂದು ವಿಡಿಯೋವನ್ನ ಮಾಡಿ ಬಿಟ್ಟಿದ್ದಾರೆ. ಏನದು? ನೋಡಿ, ಬಂಗ್ಲಾಗುಡ್ಡ ಅಂತ ಹೇಳುವಂತ ಏರಿಯಾ ಅದು ಬಹಳ ಎತ್ತರದಲ್ಲಿರುವಂತಹ ಪ್ರದೇಶ. ಅಲ್ಲಿ ಈ ಕಡೆಯಿಂದ ಹೋದ್ರೆ ಮಾರ್ಗದಿಂದ ಹೋಗಬೇಕು, ಆ ಕಡೆಯಿಂದ ನೇತ್ರಾವತಿ ಕಡೆಯಿಂದ ಬರಬೇಕು. ಅಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಹೇಳಿ ಯಾರು ಕೂಡ ಕಾದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹೋಗ್ತಾರೆ ಈ ಜಿಗುಪ್ಸೆ ಬಂದವರು ಅಥವಾ ಪ್ರೇಮಿಗಳು ಅಥವಾ ಏನಾದರೂ ಆರ್ಥಿಕ ಸಮಸ್ಯೆಗಳು ಇದ್ದವರು ಇಂಥವ್ರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಳಗಳನ್ನು ಅಂತದ್ದನ್ನೇ ಹುಡುಕುದು. ಸಾಮಾನ್ಯವಾಗಿ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದೇವೆ. ಆ ಗುಡ್ಡದಲ್ಲಿ ಅಲ್ಲಿ ಯಾರಾದ್ರೂ ಅಪರೂಪವಾಗಿ ಹೋದಾಗ, ಅಂದ್ರೆ ಗುಡ್ಡೆಗೆ ಏನಾದರೂ ಕಟ್ಟಿಗೆ ತರಲಿಕ್ಕೋ ಅಥವಾ ಸೊಪ್ಪು ತರಲಿಕ್ಕೋ ಹೋದಾಗ ಕೆಲವು ಹೆಣಗಳನ್ನು ಅಲ್ಲಿ ನೋಡಿದ್ದು ಇದೆ. ನೋಡಿದವರು ಬಂದು ಇನ್ಫಾರ್ಮೇಶನ್ ಮಾಡಿದ್ದಿದೆ. ಕೆಲವು ಹೆಣಗಳನ್ನು ಅಲ್ಲಿ ಪಂಚಾಯತ್ನ UDR ಆಗಿ ಹೂತದ್ದೂ ಇದೆ. ಇಂಥದ್ದನ್ನೆಲ್ಲ ನಾವು ಹೇಳ್ಕೊಂಡು ಬಂದಿದ್ದೇವೆ. ಸುಮಾರು 2-3 ತಿಂಗಳ ಹಿಂದಿನ ಅಲ್ಲಿ ಪೊಲೀಸ್ ಕಾವಲು ಇದೆ. ಸೊ ಅಲ್ಲಿಗೆ ಹೋದಾಗ ಮೊನ್ನೆ ಚಿನ್ನಯ್ಯನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಹೆಣಗಳು ಸಿಗ್ಲಿಲ್ಲ ಅಥವಾ ಕಳೆಬರ ಸಿಗ್ಲಿಲ್ಲ ಅಥವಾ ಸಿಕ್ಕಿದೆಯೋ ಇದು ನಮಗೆ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿ ಹೋದಾಗ ನಿನ್ನೆ ಅಲ್ಲಿ ಒಂದು ಕಡೆ 5 ಇದೆ, ಒಂದು ಕಡೆ 8 ಇದೆ, ಇನ್ನೊಂದು ಕಡೆ ಅಲ್ಲಿ ಮೂಳೆಗಳ ರಾಶಿ ಇದೆ ಅಂತ ಹೇಳಿಕೆಯನ್ನು ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಈ ಬಗ್ಗೆ SIT ಅವರು ಗಮನಿಸ್ತಾ ಇದ್ದಾರೆ, ಖಂಡಿತ ಗಮನಿಸ್ತಾರೆ. ಯಾಕೆಂತ ಹೇಳಿದ್ರೆ ಅವರು ವಿಚಾರಣಾಧೀನ ವ್ಯಕ್ತಿ. ಈಗ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸ್ ಅವರು. ಅವರನ್ನು ವಿಚಾರಣೆ ಮಾಡ್ತಿರುವಾಗ ಅವರಿಗೆ ನೋಟಿಸ್ ಮಾಡಿ ವಿಚಾರಣೆ ಮಾಡಿದಂತಹ ವ್ಯಕ್ತಿ ಆಕ್ಚುಲಿ ಏನಾಗಬೇಕು, ಅವರು SIT ಕಸ್ಟಡಿಯಲ್ಲಿ ಇರಬೇಕು. SIT ಕಸ್ಟಡಿಯಲ್ಲಿ ಇದ್ದಂತ ವ್ಯಕ್ತಿಯನ್ನು ಅವರು ಬಿಟ್ಟು ಕಳಿಸ್ತಾರೆ. ವಿಚಾರಣೆ ಆದ ಕೂಡಲೇ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳುವಂತದ್ದು ಅವರ ಸಹಜ ಪ್ರಕ್ರಿಯೆ ಅದು. ಆದ್ರೆ ಈ ವ್ಯಕ್ತಿ ಹೊರಗಡೆ ಬಂದು ಇಂಥ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವರಿಗೆ ಏನು ಅಧಿಕಾರ ಇದೆ ಅಥವಾ ಇದನ್ನು SIT ಅವರು ಹೇಳಿದಾರಾ ಅಂತ ಹೇಳುದನ್ನು SIT ಅವರು ನೋಡ್ತಾರೆ. ಇದು ಬೇರೆ ಪ್ರಶ್ನೆ. ಯಾಕೆ ವಿಡಿಯೋ ಮಾಡಬಾರ್ದಾ? ಅವರು ವಿಚಾರಣೆಯಲ್ಲಿ ಇರುವಾಗ ಅಲ್ಲಿ ಏನಾಗಿದೆ ಪ್ರಕ್ರಿಯೆಗಳು ಅಂತ ಹೇಳುವುದನ್ನು ವಿಚಾರಣಾಧೀನ ಅವರು ಯಾರೇ ವ್ಯಕ್ತಿಯಾಗಿದ್ರು ಅವರು ಹೊರಗಡೆ ಬಂದು ಹೇಳುವಾಗ ಇಲ್ಲ. ಏನಾಯ್ತು ಅಲ್ಲಿ ಏನಾಯ್ತು ಅಂತ ಹೇಳುವಂತದ್ದನ್ನು ಅವರು ಹೇಳುವಾಗ ಇಲ್ಲ. ಹಾಗಾಗಿ ಅವರು ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ಹೇಳುವುದನ್ನು ಅದು ಕಾನೂನಿಗೆ ಬಿಟ್ಟದ್ದು. SIT ಅವರು ಅದನ್ನು ನೋಡ್ತಾರೆ. ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಆದ್ರೆ ಆ ವ್ಯಕ್ತಿಯ ಹೇಳಿಕೆಯಲ್ಲಿ ಗೊಂದಲಗಳಿದ್ದಾವೆ, ತುಂಬಾ ಗೊಂದಲಗಳಿದ್ದಾವೆ. 5 ಇತ್ತು, 8 ಇತ್ತು, ಅದನ್ನು ಪೊಲೀಸರು ಕೊಂಡೋದ್ರ ಬಿಟ್ಟು ಹೋದ್ರ ಅಂತ ಹೇಳುವುದನ್ನು ಅವರು ಹೇಳುದಿಲ್ಲ. ಹಾಗಾಗಿ ನೋಡಿ, ಈ ವ್ಯಕ್ತಿ ಮೊದಲಿಂದಲೂ ಬಹಳಷ್ಟು ಅವರ ಏನು ಗ್ಯಾಂಗ್ ಇದೆ ಅದೆಲ್ಲ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದದ್ದು. ಇದರಲ್ಲಿ ಎಷ್ಟು ಸುಳ್ಳಿದೆ ಎಷ್ಟು ಸತ್ಯ ಇದೆ ಅಂತ ಹೇಳಿ ಗೊತ್ತಿಲ್ಲ. ಧರ್ಮಸ್ಥಳದವರು ನಮಗೆ ಬಹಳ ಸಹಕಾರ ಕೊಡ್ತಾರೆ, ನಮ್ಮೊಟ್ಟಿಗಿದ್ದಾರೆ, ಅವ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಆಮೇಲೆ ಒಂದು ಕಡೆ ಹೇಳ್ತಾರೆ, ಅದರಿಂದ ಇನ್ನೊಂದು ಕಡೆ ಹೇಳ್ತಾರೆ ನಾವು ಅದನ್ನು ಮಾಡಿದ್ದೆಲ್ಲ ಧರ್ಮಸ್ಥಳದವರು, ಅವರು ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಅಂತೇಳಿ 1 ವರ್ಷದ ಮೇಲೆ ಸುರುವಿನಲ್ಲೇ ಈ ಸುಳ್ಳುಗಳನ್ನೇ ಅವರು ತರಬೇತಿ ಪಡ್ಕೊಂಡು ಬಂದದ್ದು. ಹಾಗಾಗಿ ಆ ವ್ಯಕ್ತಿಯ ಹೇಳಿಕೆ ಏನು ಅಂತ ಹೇಳಿದ್ರೆ SIT ಅವರು ಗಮನಿಸ್ತಾರೆ, ಪೊಲೀಸ್ ಇಲಾಖೆ ಗಮನಿಸ್ತದೆ. ಆ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದಿಷ್ಟು ಕೇಶವಗೌಡ ಅವರ ಮಾತು. ಎಲ್ಲದಕ್ಕೂ ಕೂಡ ತೆರೆ ಬೀಳಲೇಬೇಕು ಅಂತಂದ್ರೆ SIT ಸತ್ಯಶೋಧನೆಯನ್ನ ಮಾಡ್ತಾ ಇದೆ. ಅದರ ವರದಿಯಿಂದ ಮಾತ್ರ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳ ಲಾಡ್ಜ್ಗಳಲ್ಲಿ ಸಾವು ಸಂಭವಿಸಿದೆ ಅನ್ನೋ ತಿಮರೋಡಿ ಅವರ ಆರೋಪ ಏನಿದೆ ಇದನ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಳ್ಳಿ ಹಾಕಿದ್ದಾರೆ. ಆರೋಪ ಪೊಲೀಸ್ ಮೇಲೋ ಅಥವಾ ಪಂಚಾಯತ್ ಮೇಲೋ, ಇವರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ? 2015ರವರೆಗೆ ಗುರುತಿನ ಚೀಟಿ ತೆಗೆದುಕೊಳ್ಳುವ ಕ್ರಮ ಇರಲಿಲ್ಲ. ಅತಿಥಿಗಳ ವಿವರಗಳನ್ನ ನಾವು ಮುಚ್ಚಿಟ್ಟಿಲ್ಲ. ದಾಖಲೆಗಳನ್ನ ತೋರಿಸೋದು ಪೊಲೀಸ್ ಇಲಾಖೆ. ಹಾಗಂತ ತಿಮರೋಡಿ ಅವರ ಆರೋಪಕ್ಕೆ ಕೇಶವಗೌಡ ಕೌಂಟರ್ ಕೊಟ್ಟಿದ್ದಾರೆ. ಮಾಯಶೆಟ್ಟಿ ತಿಮ್ಮರೋಡಿ ಅವರು ನಿನ್ನೆ ಹೋಗಿ SITಗೆ ಒಂದು ದೂರನ್ನ ಕೊಟ್ಟು ಬಂದಿದ್ದಾರೆ. ಆ ದೂರಿನ ವಿಚಾರವಾಗಿ ಸಾಕಷ್ಟು ಕುತೂಹಲ ಇದೆ. ನೋಡಿ, ಪ್ರಮುಖವಾಗಿ 4 ಅಪರಿಚಿತ ಶವಗಳನ್ನ ಅಂದ್ರೆ ಅಪರಿಚಿತ ಸಾವುಗಳ ಕುರಿತಾಗಿದೆ. ಸಂಶಯಾಸ್ಪದ ಸಾವುಗಳು ಸಂಭವಿಸಿದೆ. ಇದನ್ನ ಪಂಚಾಯತ್ ಮುಖಾಂತರ ಸಮಾಧಿ ಮಾಡಲಾಗಿದೆ. ಇವುಗಳು ಎಲ್ಲಾ ದೃಷ್ಟಿಯಿಂದ ಸಂಭಾವ್ಯ ಕೊಲೆ ಪ್ರಕರಣಗಳು ಅಂತೇಳಿ ಶಂಕೆ ಮೂಡ್ತಾ ಇದೆ. ಈ ದೂರು ಕೆಳಕಂಡ 4 ಪ್ರಕರಣಗಳು ಸೀಮಿತವಾಗಿದೆ ಅಂತೇಳಿ 4 ಪ್ರಕರಣಗಳನ್ನ ತಿಳಿಸಿದ್ದಾರೆ. ಒಂದು 2006ರಲ್ಲಿ ಗಾಯತ್ರಿ ವಸತಿ ಗೃಹ, ಇನ್ನೊಂದು 2006ರಲ್ಲಿ ಶರಾವತಿ ವಸತಿ ಗೃಹ, ಇನ್ನೊಂದು 2007ರಲ್ಲಿ ವೈಶಾಲಿ ವಸತಿ ಗೃಹ, 2010ರಲ್ಲಿ ಗಾಯತ್ರಿ ವಸತಿ ಗೃಹ. ಏನಿದು? ಈ ಪಂಚಾಯತ್ ಅವರು ಇದನ್ನ ನಿಮ್ಮ ಮುಖೇನ ಸಮಾಧಿ ಮಾಡಲಾಗಿದೆ ಅಂತ ಹೇಳಿ ತೋರಿಸಿದಾರಲ್ಲ, ಏನಿದು? ಅವರ ಆರೋಪ ಇರುವಂತದ್ದು ಪಂಚಾಯತ್ನ ಮೇಲೆ ಅಲ್ಲ
ಪೊಲೀಸ್ ಇಲಾಖೆ ಮೇಲೆ ಇದನ್ನು ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ನವರು ಯಾವುದೇ ಒಂದು ಹೆಣವನ್ನು ಹೂಳ್ಲಿಕ್ಕೆ ಪೊಲೀಸ್ನವರ ರಿಕ್ವೆಸ್ಟ್ನ ಮೇಲೆಗೆ ಮಾಡುವಂಥದ್ದು. ಪಂಚಾಯತ್ ಅವರು ಹೆಣವನ್ನು ಹೂಳುವಂತ ಇದರಲ್ಲಿ ಸ್ಥಳೀಯ ಏನು ಇದು ಸ್ಥಳೀಯ ಪ್ರಾಧಿಕಾರಗಳು ಏನಿದಾವೋ ಅಥವಾ ಸ್ಥಳೀಯ ನಗರ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಇಂಥದ್ದು ಆ ಪ್ರದೇಶದಲ್ಲಿ ಸಿಕ್ಕಿದಾಗ ಹೂಳ್ಲಿಕ್ಕೆ ಅಧಿಕೃತವಾಗಿ ಅಧಿಕಾರ ಇರುವಂತದ್ದು ಪೊಲೀಸ್ ಇಲಾಖೆ UDR ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಮುಗ್ದ ಮೇಲೆ ಇಲ್ಲಿಗೆ ಬಂದು ಹೂಳಬೇಕು ಅಂತ ಹೇಳುವಂತದ್ದು ಪೊಲೀಸ್ ಇಲಾಖೆ. ಹಾಗಾಗಿ ಅವರ ಆರೋಪ ಪೊಲೀಸ್ ಇಲಾಖೆ ಮೇಲೆ ಇದೆಯೋ ಪಂಚಾಯತ್ ಇಲಾಖೆ ಮೇಲೆ ಇದೆಯೋ ನನಗೆ ಗೊತ್ತಿಲ್ಲ. ನೀವೀಗ ಹೇಳಿದಂತೆ ಶರಾವತಿ ವಸತಿ ಗೃಹದಲ್ಲಿ ಒಂದು ವೇಳೆ ಒಬ್ಬ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿ 24 ಗಂಟೆ ರೂಮ್ ಕೊಡುವಂತದ್ದು. 24 ಗಂಟೆಯಲ್ಲಿ ಅವರು ಬಾಗಿಲು ತೆಗೆದಿದ್ರೆ ಹೋಗಿ ಅಲ್ಲಿ ಅದನ್ನು ಓಪನ್ ಮಾಡಿಯೋ ನೋಡುವಂತ ಆಗ ಏನಾಗ್ತದೆ ಅಲ್ಲಿ ಹೆಣ ಇದ್ರೆ ಸೂಸೈಡ್ ಮಾಡ್ಕೊಂಡಿದ್ರೆ ಇವ್ರಿಗೆ ಕಂಡಾಗ ಅವರು ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಕೊಡ್ತಾರೆ. ಕೊಟ್ಟ ನಂತರ ಅಲ್ಲಿ ಅವರು ಬಂದು ಅಪರಿಚಿತ ಹೆಂಗಸು ಪತ್ತೆ ಆಗಿತ್ತಾ ಶರಾವತಿ ವಸತಿಗೃಹದಲ್ಲಿ? ಅದು 3-4-2006 2000 ಸುಮಾರು 15-16ರವರೆಗೆ ಈ ಆಧಾರ್ ಕಾರ್ಡ್, ವೋಟರ್ ಐಡಿ ಅಥವಾ ಯಾವುದಾದ್ರೂ ಗುರುತಿನ ಚೀಟಿ ಅಂತ ತಗೊಳ್ಳುವಂತ ಪದ್ಧತಿ ಬಂದದ್ದು ನನ್ನ ಪ್ರಕಾರ ನಂತರ ಬಂದದ್ದು. ಅದಕ್ಕೆ ಮೊದಲೆಲ್ಲ ಏನಾಗ್ತಿದ್ದು, ಯಾರಾದ್ರೂ ಬಂದು ನಮಗೆ ರೂಮ್ ಬೇಕು ಅಂತ ಕೊಟ್ಟಾಗ ಅವ್ರು ಯಾವುದ್ಯಾವುದೋ ವಿಳಾಸವನ್ನು ಕೊಡ್ತಾರೆ, ಎಲ್ಲೆಲ್ಲಿದ್ದೋ ವಿಳಾಸಗಳನ್ನು ಕೊಡ್ತಾರೆ. ಕೆಲವರು ಬಂದು ಸೂಸೈಡ್ ಮಾಡ್ಲಿಕ್ಕೆ ಅಂತ ಕೊಡ್ತಾರೆ. ಇದು ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ನಾನು ಹೇಳ್ತೀನಿ ಇಡೀ ಎಲ್ಲಿ ದೇಶದಾದ್ಯಂತ ಹೋದ್ರೆ ಇಂತಹ ಸಮಸ್ಯೆಗಳು ಎಲ್ಲ ಕಡೆ ಲಾಡ್ಜಿನವರು ದೇಶಪೂರ್ವಕವಾಗಿ ಅತಿಥಿಗಳ ವಿವರಗಳನ್ನ ಮುಚ್ಚಿಡಲಾಗಿದೆ ಅಥವಾ ದಾಖಲೆಗಳನ್ನ ನಾಶ ಮಾಡಲಾಗಿದೆ ಅನ್ನೋದು ಆರೋಪ. ಹೇಗೆ ಅದನ್ನು ಮುಚ್ಚಿಡ್ಲಿಕ್ಕೆ ಆಗ್ತದೆ? ಅಲ್ಲಿ ಏನು ಕೊಡ್ತಾರೋ ಅವ್ರು ಏನು ಅಡ್ರೆಸ್ ಕೊಡ್ತಾರೋ ಅದು ದಾಖಲಾಗಿರ್ತದೆ. ಅಥವಾ ಆಗ ಫೋನ್ ನಂಬರ್, ಮೊಬೈಲ್ ನಂಬರ್ ತಗೊಳ್ಳುವಂತ ಪದ್ಧತಿ ಕೂಡ ಇಲ್ಲ, ಲ್ಯಾಂಡ್ ಲೈನ್ ಕೂಡ ತಗೊಳ್ತಿರ್ಲಿಲ್ಲ ನನ್ನ ನಾಲೆಜ್ ಪ್ರಕಾರ. ಆಗ ಏನಾಗ್ತದೆ, ಅವರನ್ನು ಎಲ್ಲಿ ಹುಡುಕುದು? ಅಲ್ಲಿ ಸ್ಥಳೀಯ ಸ್ಟೇಷನ್ಗೆ ಹುಡುಕಿ ಇಂಥ ವ್ಯಕ್ತಿ ಇದ್ದಾರಾ ಅಂತ ಕೇಳುವಾಗ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲಿ ಹುಡುಕ್ಲಿಕ್ಕೆ ಆಗ್ತದೆ? ಆ ವ್ಯಕ್ತಿಯ ವಿವರಗಳು ಅಲ್ಲಿ ಏನು ಬುಕ್ಸ್ ಅಲ್ಲಿ ಇದೆಯೋ, ಯಾವ ರಿಜಿಸ್ಟರ್ ಇದೆಯೋ ಅದರ ಮೇಲೆ ಮಾತ್ರ ತನಿಖೆ ಮಾಡಬೇಕು, ಬಿಟ್ರೆ ಬೇರೆ ರೀತಿಯ ತನಿಖೆ ಮಾಡುವಂತ ವ್ಯವಸ್ಥೆಗಳು ಆಗ ಇರಲಿಲ್ಲ. ಈಗ ಮೊಬೈಲ್ ನಂಬರ್ ತಗೊಳ್ತಾರೆ, ಆಧಾರ್ ಕಾರ್ಡ್ ತಗೊಳ್ತಾರೆ, ವೋಟರ್ ಐಡಿ ತಗೊಳ್ತಾರೆ, ಇಂಥದ್ದೆಲ್ಲ ಆ ವ್ಯಕ್ತಿಯ ಪರಿಚಯ ಸಿಗ್ತದೆ ಸುಲಭವಾಗಿ. ಆ ಕಾಲದಲ್ಲಿ ಇದು ಅಪರಿಚಿತ ಅಂತ ಹೇಳಿದ್ರೆ ಅವರು ಬಂದು ಸುಳ್ಳು ಮಾಹಿತಿಯನ್ನು ಕೊಟ್ಟಾಗ, ಸುಳ್ಳು ಅಡ್ರೆಸ್ ಅನ್ನು ದಾಖಲು ಮಾಡಿದಾಗ ಅದು ಅಪರಿಚಿತವೇ ಆಗಿರ್ತದೆ. ಗ್ರಾಮ ಪಂಚಾಯತ್ ದಾಖಲೆ ಫೋರ್ಜರಿ ಆರೋಪ ಏನ್ ಮಾಡಿದ್ದಾರೆ ಗಿರೀಶ್ ಮಠಣ್ಣವರು, ಇದು ಸುಳ್ಳು ಅಂತ ಕೇಶವಗೌಡ ಹೇಳಿದ್ದಾರೆ. ಮಠಣ್ಣವರ ಆರೋಪಕ್ಕೆ ಈ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೌಂಟರ್ ಕೊಟ್ಟಿದ್ದಾರೆ. SIT ತನಿಖೆ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಕೇಶವಗೌಡ ಹೇಳಿದ್ದಾರೆ. ಗಿರೀಶ್ ಮಠಣ್ಣವರ ಆರೋಪಕ್ಕೆ ಕೇಶವಗೌಡ ಕಿಡಿಕಾರಿದ್ದಾರೆ. ಚಿನ್ನಯ್ಯ 100 ಶವ ಹೂತಿರೋದು ಸುಳ್ಳು, 100 ಜನ ಎಲ್ಲಿಂದ ಸಾಯ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಶವಗೌಡ. ಈಗ ಗಿರೀಶ್ ಮಠಣ್ಣವರು ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಯಾರು ಈ ಬಾಬು ಒಬ್ಬನೇ ಹ್ಯಾಂಡ್ ರೈಟಿಂಗ್ ಇದೆ, ಆತನೇ ಸಹಿ ಇದೆ, ಒಬ್ಬನೇ ಕೂತು ರಾತ್ರಿ ಇಡೀ ಎಲ್ಲಾ ದಾಖಲೆಗಳನ್ನು ಕೂಡ ಬರೆದಿರೋದು ಆತನೇ ಪಂಚಾಯತ್ನಲ್ಲಿ. ಏನಿದು ಆರೋಪ? ಬಾಬು ಅಂತ ಹೇಳಿದ್ರೆ ತುಂಬಾ ಜನ ಬಾಬುನವರು ಧರ್ಮಸ್ಥಳದಲ್ಲಿ ಇದ್ದಾರೆ. ಯಾರೋ ಒಬ್ಬ ಬಾಬು ಆಗಿರ್ಬೇಕು ಅಂತಿಲ್ಲ. ಅವನು ಬೇರೆ ಬಾಬು ಇರ್ಬೋದು, ಇದೇ ಬಾಬು ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಅವನೇ ಬರ್ದದ್ದು ಯಾಕೆ ಬರ್ದಿರ್ಬೇಕು? ಪಂಚಾಯತ್ನಲ್ಲಿ ಬರೆಯುವಂತ ಅಗತ್ಯ ಏನಿದೆ ಇವನಿಗೆ? ಆ ಒಂದು ವೇಳೆ ಹಾಗಿದ್ರೆ ಅದು ಬೇರೆ ಬೇರೆ, ಯಾಕೆ ಮಟ್ಟಣ್ಣವರು ಮೊನ್ನೆ ಕೂಡ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಆ ಬಾಬು ಅಂತ ಹೇಳುವಂತ ವ್ಯಕ್ತಿ ಬೇರೆ ಬೇರೆ ಬಾಬು ಅವರು ಇರಬಹುದು, ಅವನೇ ಬರ್ದಿದ್ದಾನೆ ಅಂತ ಹೇಳುವಂತದ್ದು ಶುದ್ಧ ಸುಳ್ಳು. ಇದರ ಬಗ್ಗೆ ನೀವು ಕೂಡ ವಿಮರ್ಶೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದೆಲ್ಲ ಅಷ್ಟು ಸುಲಭದಲ್ಲಿ ಆರೋಪ ಮಾಡುವಂತದ್ದಲ್ಲ. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅಥವಾ ಏನೋ ಅಲ್ಲಿಗೆ ಹೋಗಿ ಕಳಿಸಿದಾಗ ನಮ್ಮ ಲ್ಯಾಬಿನಲ್ಲಿ ಕೂಡ ಅದರ ಬಗ್ಗೆ FSL ಗೆ ಹೋದಾಗ ಇದು ಕೂಡ ಬರ್ತದೆ. ಹಾಗಾಗಿ ಇದರ ಬಗ್ಗೆ ಅಷ್ಟು ಸುಲಭದಲ್ಲಿ ಆರೋಪ ಇದ್ರೂ ಕೂಡ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಲಿಕ್ಕೆ ವಿಧಿವಿಜ್ಞಾನಗಳು ಇದ್ದಾವೆ. ಹಾಗಾಗಿ ಅವರು ಆರೋಪ ಮಾಡ್ತಿರೋದು ಖಂಡಿತ ಇದು ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಸೈನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಬ್ಬ 1-2 ವರ್ಷ ಆದ್ರೂ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು. ಆ ವ್ಯಕ್ತಿ ಏನೆಲ್ಲ ಮಾತಾಡಿದ್ರು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರು, ಒಂದು ಕೂಡ ಇಷ್ಟ ತನಕ ಸತ್ಯ ಆಗಲಿಲ್ಲ, ಎಲ್ಲವೂ ಸುಳ್ಳು. ಹಾಗಾಗಿ ನಾನು ಈ ಹೇಳಿಕೆಯಲ್ಲಿ ನನಗೆ ಕೂಡ ನಂಬಿಕೆ ಇಲ್ಲ. ಬಾಬು ಯಾರು, ಅದು ಎಷ್ಟು ವರ್ಷದಲ್ಲಿ ಅಂತ ಹೇಳುವಂತ ದಾಖಲೆ ನಾನು ಕೂಡ ನೋಡಲಿಲ್ಲ. ಒಂದು ವೇಳೆ ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ವಿಮರ್ಶೆ ಮಾಡಿ ಮಾತಾಡಬಹುದು, ಬಿಟ್ರೆ ಈ ರೀತಿಯ ಆರೋಪಗಳನ್ನು ಒಂದು ವೇಳೆ SIT ಅವರು ಈಗ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಮುಂದಾದಾಗ ಕೇಶವಗೌಡ ಅವರು ತನಿಖೆಗೆ ಸಹಕರಿಸ್ತಾರ, ವಿಚಾರಣೆಗೆ ಹೋಗ್ತಾರೆ? ಖಂಡಿತ. ನನಗೆ ಅವ್ರು ಯಾವ ತನಿಖೆ ಕರೆದ್ರು ನನ್ನಲ್ಲಿ ಏನು ಮಾಹಿತಿ ಇದೆಯೋ ಅಥವಾ ನಾನು ಏನು ನೋಡಿದೀನೋ, ಈ ಪಂಚಾಯತ್ನಲ್ಲಿ ಏನಾಗಿದೆ ಅಥವಾ ಧರ್ಮಸ್ಥಳದಲ್ಲಿ ಏನಾಗಿದೆ ಎಂಬುದನ್ನು ನಾವು ನೋಡಿದೆವೋ, ಇಂಥದನ್ನು ಖಂಡಿತ ಹೇಳಿಕ್ಕೆ ತಯಾರಿದ್ದೇನೆ. ಖಂಡಿತ SIT ಹೇಳಿಕೆಗಳು ನಾವು ಕರೆದ್ರೆ ಖಂಡಿತವಾಗಿ ನಾನು ಹೋಗ್ತೇನೆ. ನಾನು ಒಬ್ಬ ವಕೀಲನಾಗಿ ಕೂಡ ಇದನ್ನು ಮಾಡಲೇಬೇಕು. ಯಾಕೆಂದ್ರೆ ನಾನು ಸುಳ್ಳು ಮಾತಾಡೋಗಿಲ್ಲ. ನನಗೇನು ಕಂಡಿದೆ, ನಾನು ಕೂಡ 1-2 ಹೆಣಗಳನ್ನು ತೋರಿಸಿಕೊಟ್ಟವನು. ಸತ್ತಾಗ ನೋಡಿ ಇಲ್ಲೊಂದು ಹೆಣ ಇದೆ ಅಂತ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಟ್ಟವನು ನಾನು. ಆದ್ರೆ ಅವರು ಅದನ್ನು ಬಂದು UDR ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಹೆಣಗಳನ್ನು ಹೂತು ಹಾಕಿದ್ದನ್ನು ಕೂಡ ನಾನು ನೋಡಿದವನು, ಕಣ್ಣಾರೆ ನೋಡಿದವನು, ಮಾಹಿತಿಯನ್ನು ಕೊಟ್ಟವನು. ಹಾಗಾಗಿ